ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವ. ಈಗಾಗಲೇ ನಾವು ಸಾಕಷ್ಟು ವಿಡಿಯೋಗಳನ್ನು ಮಾಡಿ ಬಿಡ್ತಾ ಇದ್ದೀವಿ BDCC ಬ್ಯಾಂಕ್ ಕುರಿತಾಗಿ. ಯಾಕಂದರೆ ಇವತ್ತು ಬೆಳಗಾವಿ ಜಿಲ್ಲೆಯ ರಾಜಕೀಯ ಬೆಂಗಳೂರು ಬಿಟ್ಟರೆ ಎರಡನೇದಿದು, ಭಾಳ ದೊಡ್ಡದು ಜಿಲ್ಲೆ, ಇನ್ನೂ ಒಡೆದಿಲ್ಲ. ಹೀಗಾಗಿ ಈ ಒಂದು PKPS ಅದರ ಪ್ರಾಥಮಿಕ ಕೃಷಿ ಪತ್ತಿನ ಸಂಘಗಳು, ಅವುಗಳ ಮೂಲಕ ಅವರ ಸದಸ್ಯರು DCC ಬ್ಯಾಂಕಿನ ನಿರ್ದೇಶಕನ ಆಯ್ಕೆ ಮಾಡುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ, ನೇರವಾಗಿ ರೈತರಿಗೆ ಸಂಬಂಧಿಸಿದ್ದು. ಈಗಾಗಲೇ ಆ ದಿಶೆಯಲ್ಲಿ ಅನೇಕ ಸಂಘಟನೆಗಳ ಜೊತೆಗೆ ಸಂಘಗಳ ಜೊತೆಗೆ ಈ ಜಿಲ್ಲೆಯ ಅನೇಕ ನಾಯಕರು ಬೆಸೆದುಕೊಂಡಿದ್ದಾರೆ ಮತ್ತು ಅವುಗಳ ಮೂಲಕ ತಮ್ಮ ರಾಜಕೀಯ ಮಾಡ್ಕೊಳ್ತಾ ಬಂದಿದ್ದಾರೆ ಇಲ್ಲಿವರೆಗೆ. ಅದರಲ್ಲೂ ಕಳೆದ 15-20 ವರ್ಷಗಳಿಂದ ಕತ್ತಿ ಸಹೋದರರು ಅಥವಾ ಕತ್ತಿಯವರ ಕುಟುಂಬ ವಿಶೇಷವಾಗಿ ಈ DCC ಬ್ಯಾಂಕಲ್ಲಿ ಬಿಟ್ಟು ಕೊಟ್ಟಿರಲಿಲ್ಲ. ಆದರೆ ಈಗ ಇತ್ತೀಚೆಗೆ ಒಂದು ಸ್ವಲ್ಪ ಅನಿವಾರ್ಯವಾಗಿ ನಮ್ಮ ಜಾರಕಿಹೊಳಿ ಸಹೋದರರು ಬಲಿಷ್ಠರಾದ ಮೇಲೆ, ಅದರಲ್ಲೂ ಮುಖ್ಯವಾಗಿ ಬಾಲಚಂದ್ರ ಅವರು ಜೊತೆಗೆ ಜೊಲ್ಲೆ ಅವರು ಸಹಕಾರ ಮಾಡಿದ್ರಿಂದಾಗೆ ಅವ್ರು ಹೊರಗೆ ಹೋಗುವಂಥ ಪ್ರಸಂಗ ಬಂತು. ಜೊಲ್ಲೆ ಅವರಿಗೆ ಈ ನಿಮಗೆ ಗೊತ್ತಿದ್ದಂಗೆ ಲೋಕಸಭಾ ಚುನಾವಣೆಯಲ್ಲೇ ಕತ್ತಿಯವರಿಂದ ಸಹಕಾರ ಸಿಕ್ಕಿರಲಿಲ್ಲ ಅನ್ನೋ ಸಿಟ್ಟಿನಿಂದ ಅವರು ಜಾರಕಿಹೊಳಿ ಸಹೋದರ ಜೊತೆ ಕೂಡಿಕೊಂಡು ಈ ಕೆಲಸ ಮಾಡಿದರು. ಅದರ ಜೊತೆಗೆ ಕತ್ತಿಯವರಿಗೆ ವಿಶೇಷವಾಗಿ ಹೇಳುತ್ತಿರುವಂಥ ಹುಕ್ಕೇರಿ ಅಲ್ಲಿ ಸಹಕಾರ ಸಂಘದ ಮೇಲೆ, ವಿದ್ಯುತ್ ಸಹಕಾರ ಸಂಘದ ಮೇಲೂ ಪ್ರಭಾವ ಮಾಡ್ಕೊಂಡು ಅದನ್ನು ಕಲಿಸ್ಕೊಂಡ್ರು. ಜೊತೆಗೆ